ಊರಿನಲ್ಲಿ ಕರುಣಾಮಯಿ ಹೃದಯದ ಮತ್ತು ಸರಳ ಜೀವನ ನಡೆಸುವ ರಮೇಶ್ ಎಂಬ ಬಡ ರೈತನಿದ್ದನು. ಅವನಿಗೆ ಸೀಮಾ ಎಂಬ ಒಬ್ಬಳೇ ಮಗಳಿದ್ದಳು. ಸೀಮಾಳ ನಗು ಅಮೂಲ್ಯವಾಗಿತ್ತು. ಅವಳ ನಗು ಅದೆಷ್ಟೋ ದುಃಖಿತ ಮನಸ್ಸುಗಳಿಗೆ ಸಂತಸವನ್ನು ತರುತ್ತಿತ್ತು. ಆಕೆಯ ನಗುವಿನಲ್ಲಿಯೇ ರಮೇಶನ ಇಡೀ ಪ್ರಪಂಚವಿತ್ತು. ಅದೇ ಊರಿನಲ್ಲಿ ತುಂಬಾ ಶ್ರೀಮಂತ ಮತ್ತು ಹೆಮ್ಮೆಯ ಶೆಟ್ಟಿಯೊಬ್ಬರಿದ್ದರು. ಅವರಿಗೆ ಹಣವೇ ಸರ್ವಸ್ವವಾಗಿತ್ತು ಮತ್ತು ಅವರು ಹಣದಿಂದ ಏನು ಬೇಕಾದರೂ ಖರೀದಿಸಬಹುದು ಎಂದು ನಂಬಿದ್ದರು. ತಮ್ಮ ಶ್ರೀಮಂತಿಕೆಯನ್ನು ಪ್ರದರ್ಶಿಸಲು ಅವರು ಯಾವಾಗಲೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರು. ಆದರೆ ಅವರ ಬಳಿ ಎಲ್ಲವೂ ಇದ್ದರೂ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಶೂನ್ಯತೆ ಇತ್ತು. ಅವರಿಗೆ ಎಂದಿಗೂ ನಿಜವಾದ ಸಂತೋಷ ಸಿಕ್ಕಿರಲಿಲ್ಲ. ಒಂದು ದಿನ ಶೆಟ್ಟಿಯವರ ಮೊಮ್ಮಗಳು ಅನಾರೋಗ್ಯದಿಂದ ತುಂಬಾ ಬಳಲುತ್ತಿದ್ದಳು. ಎಷ್ಟೇ ವೈದ್ಯರನ್ನು ಕರೆಸಿದರೂ ಯಾವ ಔಷಧಿಯೂ ಕೆಲಸ ಮಾಡುತ್ತಿರಲಿಲ್ಲ. ಮೊಮ್ಮಗಳು ದಿನೇ ದಿನೇ ಸೊರಗುತ್ತಿದ್ದಳು. ಅವಳ ಮುಖದಲ್ಲಿ ನಗು ಮಾಯವಾಗಿತ್ತು. ಶೆಟ್ಟಿಯವರು ತಮ್ಮೆಲ್ಲಾ ಸಂಪತ್ತನ್ನು ನೀಡಲು ಸಿದ್ಧರಿದ್ದರು. ಆದರೆ ಯಾರಿಂದಲೂ ಮೊಮ್ಮಗಳ ಮುಖದಲ್ಲಿ ನಗು ತರಲು ಸಾಧ್ಯವಾಗಲಿಲ್ಲ. ಶೆಟ್ಟಿಯವರು ಈ ಸುದ್ದಿಯನ್ನು ಊರಿನಲ್ಲಿ ಪ್ರಚಾರ ಮಾಡಿದರು. ಯಾರು ನನ್ನ ಮೊಮ್ಮಗಳ ಮುಖದಲ್ಲಿ ನಗು ತರುತ್ತಾರೋ ಅವರಿಗೆ ನಾನು ದೊಡ್ಡ ಬಹುಮಾನವನ್ನು ನೀಡುತ್ತೇನೆ. ಅನೇಕರು ಪ್ರಯತ್ನಿಸಿದರು, ಆದರೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಮೊಮ್ಮಗಳು ಇನ್ನೂ ದುಃಖದಲ್ಲೇ ಇದ್ದಳು. ಈ ಸುದ್ದಿ ರಮೇಶ್ ಅವರ ಕಿವಿಗೆ ಬಿತ್ತು. ರಮೇಶ್ ಶೆಟ್ಟಿಯವರ ಬಳಿ ಹೋಗಿ, ನಾನು ಪ್ರಯತ್ನಿಸಬಹುದೇ ಶೆಟ್ಟಿಯವರೇ ಎಂದು ಕೇಳಿದನು. ಶೆಟ್ಟಿಯವರಿಗೆ ಆಶ್ಚರ್ಯವಾಯಿತು. ನೀನು ರೈತನಲ್ಲವೇ? ನಿನಗೆ ಹೇಗೆ ಸಾಧ್ಯ ಎಂದು ಕೇಳಿದರು. ಆದರೂ ಬೇರೆ ದಾರಿಯಿಲ್ಲದೆ ಶೆಟ್ಟಿಯವರು ಒಪ್ಪಿಕೊಂಡರು. ರಮೇಶ್ ತನ್ನ ಮಗಳು ಸೀಮಾಳನ್ನು ಕರೆದುಕೊಂಡು ಶೆಟ್ಟಿಯವರ ಮನೆಗೆ ಹೋದನು. ಸೀಮಾ ಮೊಮ್ಮಗಳ ಬಳಿ ಹೋಗಿ ಅವಳ ಕೈ ಹಿಡಿದಳು. ಸೀಮಾ ಯಾವುದೇ ತಂತ್ರ ಮಾಡಲಿಲ್ಲ, ಬದಲಿಗೆ ಮೊಮ್ಮಗಳ ಕಿವಿಯಲ್ಲಿ ಚಿಕ್ಕ ಕಥೆಗಳನ್ನು ಹೇಳಿದಳು. ಅವಳೊಂದಿಗೆ ಸರಳ ಆಟಗಳನ್ನು ಆಡಿದಳು ಮತ್ತು ತನ್ನದೇ ಮುದ್ದಾದ ನಗುವಿನಿಂದ ಅವಳನ್ನು ನಗಿಸಲು ಪ್ರಯತ್ನಿಸಿದಳು. ಸೀಮಾಳ ಶುದ್ಧ ಹೃದಯದ ಪ್ರೀತಿ ಮತ್ತು ಅಮಾಯಕ ನಗು ಮೊಮ್ಮಗಳ ಹೃದಯವನ್ನು ಸ್ಪರ್ಶಿಸಿತು. ನಿಧಾನವಾಗಿ ಮೊಮ್ಮಗಳ ಮುಖದಲ್ಲಿ ನಗು ಮೂಡಿತು. ಮಸುಕಾದ, ಆದರೆ ನೈಜವಾದ ನಗು. ಶೆಟ್ಟಿಯವರು ಇದನ್ನು ನೋಡಿ ಆಶ್ಚರ್ಯಚಕಿತರಾದರು. ಹಣದಿಂದ ಮಾಡಲಾಗದ ಕೆಲಸವನ್ನು ಈ ರೈತನ ಮಗಳು ಮಾಡಿದ್ದಳು. ಶೆಟ್ಟಿಯವರು ರಮೇಶ್ಗೆ ದೊಡ್ಡ ಮೊತ್ತದ ಹಣವನ್ನು ನೀಡಲು ಮುಂದಾದರು. ಆದರೆ ರಮೇಶ್ ನಯವಾಗಿ ನಿರಾಕರಿಸಿದನು. ಶೆಟ್ಟಿಯವರೇ, ನಗುವನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ನನ್ನ ಮಗಳ ನಗು ಮತ್ತು ಅವಳ ಪ್ರೀತಿಯ ಹೃದಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನನ್ನ ಮಗಳು ನಿಮ್ಮ ಮೊಮ್ಮಗಳಿಗೆ ಸಂತೋಷ ನೀಡಿದ್ದಾಳೆ, ಅಷ್ಟೇ ಸಾಕು ಎಂದನು. ಶೆಟ್ಟಿಯವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಹಣದಿಂದ ಎಲ್ಲವನ್ನೂ ಖರೀದಿಸಲು ಸಾಧ್ಯವಿಲ್ಲ. ನಿಜವಾದ ಸಂತೋಷ, ಪ್ರೀತಿ ಮತ್ತು ಮಾನವೀಯ ಸಂಬಂಧಗಳು ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾದವು ಎಂಬುದನ್ನು ಅವರು ಅರಿತುಕೊಂಡರು. ಅಂದಿನಿಂದ ಶೆಟ್ಟಿಯವರು ತಮ್ಮ ಹಣವನ್ನು ಜನರಿಗೆ ಸಹಾಯ ಮಾಡಲು ಬಳಸಿದರು ಮತ್ತು ಹೆಚ್ಚು ವಿನಯಶೀಲರಾದರು. ನೀತಿ: ಹಣವು ಜೀವನದಲ್ಲಿ ಹಲವು ಸೌಕರ್ಯಗಳನ್ನು ಒದಗಿಸಬಹುದು, ಆದರೆ ನಿಜವಾದ ಸಂತೋಷ, ಪ್ರೀತಿ, ಮಾನವೀಯ ಸಂಬಂಧಗಳು ಮತ್ತು ಆತ್ಮವಿಶ್ವಾಸದಂತಹ ಅಮೂಲ್ಯವಾದ ವಿಷಯಗಳನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಅವುಗಳನ್ನು ಗಳಿಸಬೇಕು ಹೃದಯದಿಂದ. ಇಂತಹ ಇನ್ನಷ್ಟು ನೈತಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.